ಮಾತಾಡ್ತಾ ಇಲ್ಲ. ಉದ್ಧವ್ ಠಾಕ್ರೆ ಏನು ಮಾತಾಡಿದ್ರು, ಉಳಿದವ್ರು ಯಾರು ಮಾತಾಡಲಿಲ್ಲ. ತಮ್ಮ ಸ್ವತಃ ತಪ್ಪಿನ ತಾವು ದೇವಳಿದ್ದಾರೆ ವಿನಃ ಇನ್ನೊಬ್ಬರಿಂದ ಅಲ್ಲ. ಇಲ್ಲಿ ಕರ್ನಾಟಕದಲ್ಲೂ ಅಷ್ಟೇ ಆದಿತ್ಯ ಠಾಕ್ರೆ ಅವ್ರ ಮೇಲಿನ ಮೇಲೆ ಈ ಮಾತನ್ನು ಮಾತಾಡೋದು ತಪ್ಪು. ಕೇಂದ್ರಾಡಳಿತ ಪ್ರದೇಶ ಮಾಡಿರಿ ಅಥವಾ ಬೆಳಗಾವಿ ನಮ್ಗೆ ಕೊಡ್ರಿ ಅನ್ನೋ ಮಾತನ್ನು ಬಿಟ್ಟು ಬಿಡುವಂಥ ವಿಷಯ ಹೋಯ್ತದೆ ಇತಿಹಾಸ ಗರ್ಭದಲ್ಲೇ. ಇನ್ನು ಮುಂದೆ ಭವಿಷ್ಯ ಏನಾಗ್ತದೆ ನೋಡುವಂಥದ್ದು. ಅದನ್ನು ಜೀವಂತಿಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಯಾಕೆ ಇಲ್ಲಿ ಜನರಿಗೆ, ಇಲ್ಲಿ ಮರಾಠಿ ಸಹೋದರರಿಗೆ ಅದರ ಅವಶ್ಯಕತೆನೇ ಇಲ್ಲ ಇವತ್ತು. ಯಾಕಂದರೆ ಅಲ್ಲೂ ಡೆವಲಪ್ಮೆಂಟ್ ಚಲೋ ಅದ, ಬೆಳಗಾವಿ ಏನಿರೋ ಅವ್ರಿಗೆ ಬದುಕು ಚಲೋ ಅದ, ಒಳ್ಳೆ ಇಲ್ಲಿ ಆಡಳಿತ ಕೊಡೋದ್ರಿಂದ, ಗಡಿ ಭಾಗದಲ್ಲಿ ಇರೋದರಿಂದ ಕೆಲವೊಂದಿಷ್ಟು ಸವಲತ್ತುಗಳು ಅವ್ರಿಗೆ ಸಿಗ್ತಾ ಇದ್ದಾವೆ. ಮತ್ತು ಮರಾಠಿ ಶಾಲೆಗಳು ಇಲ್ಲಿ ಯಾವ ಮುಸ್ಲಿಗೆ ಹೋಗಿಲ್ಲ, ಮರಾಠಿ ಶಾಲೆಗಳು ಕೊಟ್ಟಿದ್ದಾರೆ ಅವಕಾಶಗಳನ್ನ. ಜೊತೆಗೆ ಮರಾಠಿಗಳು ಇಲ್ಲಿ ಉದ್ಯೋಗ ಸಿಗ್ತಾವಂತ ಇವು ಕನ್ನಡನೂ ಕಲಿತಾ ಇದ್ದಾರೆ, ಅನೇಕರಿದ್ದಾರೆ. ನಾವು ಎಲ್ಲಿ ಹೋದರೂ ಸಿಗ್ತಾ ಇದ್ದಾರೆ ಇವತ್ತು. ಇಂಥ ಪ್ರಸಂಗದಲ್ಲೇ ಬೆಳಗಾವಿಯನ್ನು ಬಿಟ್ಟುಕೊಡೋದು ಮಾತಿಲ್ಲ. ಈಗಂತೂ ವಿಧಾನಸೌಧನೂ ಅಲ್ಲಿ ಬಂತು, ಸುವರ್ಣಸೌಧ ಅಂತ ಕರಿತೀವಿ, ಮತ್ತೇನೋ ಕರಿತೀವಿ, ಅದು ಬಂದದ, ಹೈಕೋರ್ಟ್ ಬಂದದ. ಮತ್ತೇನು ಬೇಕ್ರಿ ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಹೆಚ್ಚಿದಾವೆ. ಮಹಾರಾಷ್ಟ್ರದಲ್ಲಿ ಉದ್ಯೋಗ ಒಮ್ಮೆಗೆ ಬರೋದಿಲ್ಲ, ಅಲ್ಲಾದ್ರೂ ಸಹಿತ ಬಾರ್ಡರ್ದಲ್ಲಿ ಅಂತ ಡೆವಲಪ್ಮೆಂಟ್ ಇಲ್ಲ. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ರಿ, ಸೊಲ್ಲಾಪುರದಲ್ಲಿ ನೋಡ್ರಿ, ಅಥವಾ ಇನ್ನುಳಿದ ಈ ಒಂದು ಅಕ್ಕಲಕೋಟೆ ನೋಡ್ರಿ, ಇವೆಲ್ಲ ಏರಿಯಾದಲ್ಲಿ ಅಲ್ಲಿ ಪಾಪ ಬಡ್ತಂದು ಒದ್ದಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿಯ ಕನ್ನಡಿಗರು ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ನಮ್ಗೆ ಬಿಟ್ಟು ಇದು ಅಲ್ಲಿ ಕನ್ನಡಿಗರು ಮಹಾರಾಷ್ಟ್ರ ಬಿಟ್ಟು ನಾವು ಹೋಗ್ತೀವಿ, ಕರ್ನಾಟಕ ನಮಗೆ ಕಳಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಶಾಲೆಗಳೆಲ್ಲ ಮುಸ್ತಾ ಇದ್ದಾರೆ. ಇಲ್ಲಂತೀರಿ ಅಕ್ಕಲಕೋಟೆ ಆಯಿತು, ಕನ್ನಡ ಆಯಿತು, ಇನ್ನೂರು ಜಿಲ್ಲೆಗಳಲ್ಲೆಲ್ಲ ಜತ್ನಲ್ಲಿ ಒಂದು ಜನ ಸಂಘಟನೆ ಮಾಡ್ಕೊಂಡಿದ್ದಾರೆ. ನಾವು ಕರ್ನಾಟಕ ಹೋಗ್ತೀರಪ್ಪ, ನಮ್ದು ಬಿಡ್ರಿ ನಮಗೂ ಇವು ಸಿಗ್ತಾವಿಲ್ಲ, ಗ್ಯಾರಂಟಿಗಳು ಸಿಗ್ತಾವೆ ಅಂತಾರೆ. ಇವೆಲ್ಲ ಇವನ್ನ ಈ ಭಾಗದಲ್ಲೇ ಇವಾಗ ಸಿದ್ದರಾಮಯ್ಯರು ಹೋದರೆ ಎಲ್ಲರೂ ಕನ್ನಡದಲ್ಲಿ ಅವ್ರ ಬೆನ್ನತ್ತಿ ಕೂಗ್ತಾ ಅಡ್ಡಾಡ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ, ನಿಮ್ಮನ್ನು ತೊಗೊಳ್ರಿ ಅಂತೇಳಿ. ಮತ್ತು ಇಂಥ ಪ್ರಸಂಗ ಇದ್ದಾಗ ಅವರು ನಮ್ಮ ಕನ್ನಡವನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಬಾರ್ಡರ್ದಲ್ಲಿ ಇದ್ದಂಥವ್ರು ನಾವು ಅವ್ರ ಮರಾಠಿಯನ್ನು ಪ್ರೀತಿ ಮಾಡ್ತಾಯಿದ್ದೀವಿ. ಮರಾಠಿ ದ್ವೇಷಗಳಿಲ್ಲಂತ ಯಾರೂ ಇಲ್ಲ. ಇವರು ಕನ್ನಡಿಗರು ಸಹಿತ ಮರಾಠಿಯವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಭಾಳ ಗಮನಿಸ್ಬೇಕಂತ ವಿಷಯ ಇದು. ಯಾಕಪ್ಪ ಅಂತಂದ್ರೆ ಮರಾಠಿ ನಮ್ಮ ಸಹೋದರರಪ್ಪ ಅಂತೇಳಿ ಅನೇಕ ಬಾರ್ಡರ್ದಲ್ಲಿದ್ದಂಥ ಜನ ಮರಾಠಿಯಲ್ಲಿ ಸಹಿತ ತಮ್ಮ ಭಾಷೆಯನ್ನು ಇಂಪ್ರೂವ್ ಮಾಡ್ಕೊಂಡು ಬದುಕು ಮಾಡ್ತಾಯಿದ್ದಾರೆ. ಇಂಥದ್ರಲ್ಲೇ ಈ ಆದಿತ್ಯ ಠಾಕ್ರೆ ಅಂತ ತಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು ರಾಜಕೀಯ ದಿವಾಳಿ ಎತ್ತಿದ್ದಾರೆ. ಒಂದು ಕಾಲಕ್ಕೆ ಶರದ್ ಪವಾರ್ ಯುದ್ಧ ಮಾಡ್ತಾಯಿದ್ರು, ರಾಜಕೀಯವಾಗಿ ಏನೋ ಪಡ್ಕೋಬೇಕಂತೇಳಿ ಅದನ್ನು ಮ್ಯಾಲಿಂದ ಜೀವಂತಿಟ್ಟಿದ್ರು. MES ಅವ್ರನ್ನ ಕರೆಸ್ಕೊಂಡಲ್ಲೇ ಮುಂಬೈ ಇದರಲ್ಲಿ ವಿಧಾನಸಭೆ ಚರ್ಚೆ ಮಾಡಿಸ್ತಾಯಿದ್ರು, ವಿಧಾನಮಂಡಲದಲ್ಲೇ. ಇದು ಇವತ್ತು ಸಹಿತ ಮುಂದುವರಿದ ಕಾರಣದ ತಮ್ಮ ರಾಜಕೀಯ ಸೋಲು ಇಂಥ ಭಾಷೆಯ ವಿಷಯ ತೆಗೆದುಕೊಂಡು, ಹಿಂದುತ್ವವನ್ನು ತೆಗೆದುಕೊಂಡು, ಜಾತೀಯತೆಯನ್ನು ತೆಗೆದುಕೊಂಡು ಇವರು ರಾಜಕೀಯ ಮಾಡೋದು ಸುತಾರಾಮ್ ತಪ್ಪು ಈ ದೇಶದಲ್ಲೇ. ಯಾಕಂದ್ರೆ ಈಗಾಗಲೇ ನಾವು ಸೋತ್ಸನ್ನಾಗಿದ್ದೀವಿ ಹಿಂದುತ್ವದಿಂದ, ಜಾತಿಗಳಿಂದ. ನಮ್ಮ ಡೆವಲಪ್ಮೆಂಟೇ ಇಲ್ಲಿ ಇವತ್ತು ಒಂದು ಅಗ್ರಿಕಲ್ಚರ್ ಡೆವಲಪ್ ಆಗಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಬಡತನ ಹೆಚ್ಚಾಗಿದೆ, ಬೆಲೆ ಏರಿಕೆ ಆಗಿದೆ. ಇದ್ರ ಬಗ್ಗೆ ಮಾತಾಡಬೇಕಾಗಿದೆ ಇವತ್ತು. ಯಾವ್ದು ಕೇಂದ್ರಾಡಳಿತ ಮಾಡಿದ್ರೆ ಏನಾಗೋದು, ಪರಕೇನಾಗೋದು.